ಹಲೋ ಗೈಸ್, ನಾನು ನಿಮ್ಮನೆ ನೀವು ನೋಡ್ತೀವಿ ಟೆಕ್ ಝೋನ್ ಚಾನಲ್. ನೋಡ್ರಿ, ನೀವೇನಾದರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ನೀವೇನಾದರೂ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಪ್ಪ ಅಂತಂದ್ರೆ ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಪ್ಪ ಇದು ಸೆಟ್ಟಿಂಗ್, ಏನಪ್ಪ ಇದು ಹೊಸ ಸ್ಕ್ಯಾಮ್, ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರಗಿದ್ರಿ ಅಥವಾ ನೀವೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಪಕ್ಕದಲ್ಲಿ ಕಂತಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಬನ್ನಿ ಅಂತ ವಿಡಿಯೋನ ಶುರು ಮಾಡೋಣ. ನೋಡಿರಿ, ಸ್ಕ್ಯಾಮರ್ಸು ಹೆಂಗಾರ ಮಾಡಿ ನಿಮಗೆ ಸ್ಕ್ಯಾಮ್ ಮಾಡ್ಬೇಕಂತೇಳಿ ಹೊಸ ಟೆಕ್ನಿಕ್ಗಳನ್ನ ಹುಡುಕ್ತಾ ಇರ್ತಾರೆ. ನೋಡಿರಿ, ಇವಾಗ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದೆ ಹೊಂದ್ಬಿಟ್ಟೈತಿ. ಹೆಂಗೆ ಸಿಕ್ಕಾಪಟ್ಟೆ ಮುಂದೆ ಹೊಂಟೈತಿ ಹಂಗೆ ಅವರು ಕೂಡ ಡೆವಲಪ್ ಆಗೊಂಡ್ಬಿಟ್ರೆ. ಮೊದಲು ನಿಮ್ಗೆ ಯಾವುದೋ ಒಂದು ಲಿಂಕ್ಗಳನ್ನ ಕಳಿಸುವಂಥದ್ದು, ಮತ್ತು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಹೆಂಗಾರ ಮಾಡಿ ನಿಮಗೆ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಇರುವಂಥ ಡಾಟಾಗಳನ್ನ ಕದೀತಾ ಇದ್ರು ಸ್ಕ್ಯಾಮರ್ಸ್. ಬಟ್ ಇವಾಗ ಬರೀ ಒಂದು ಫೋಟೋನ ಕಳಿಸಿ ನಿಮ್ಮ ಒಂದು ಫೋನನ್ನು ಹ್ಯಾಕ್ ಮಾಡತ್ತಾರೆ. ಹೌದು, ಇವಾಗ ಹೊಸದಾಗಿ ಸಿಕ್ಕಾಪಟ್ಟೆ ಕೇಸ್ಗಳ ರಿಜಿಸ್ಟರ್ ಆಗತ್ತವು. ಬರೀ ಒಂದು ಫೋಟೋನ ಕಳಿಸ್ಬಿಡ್ತಾರೆ, ಅದರೊಳಗಡೆ ಮಾಲ್ವೇರ್ನ ಹಾಕಿ ನೀವು ಜಸ್ಟ್ ಆ ಒಂದು ಫೋಟೋನ ಕ್ಲಿಕ್ ಮಾಡಿ ನೋಡ್ತೀರಿ, ಇದೇ ನಾರ್ಮಲ್ ಫೋಟೋ ಬಿಡ ಅಂತ ಹೇಳ್ಬಿಟ್ಟು ಸುಮಾಡ್ಬಿಡ್ತೀರಿ. ಬಟ್ ಅದರೊಳಗಡೆ ಮಾಲ್ವೇರ್ ಇರುತ್ತೆ, ಅದು ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗುತ್ತೆ ನೀವು ಡೌನ್ಲೋಡ್ ಮಾಡಿದ ತಕ್ಷಣ, ಅಥವಾ ಅದನ್ನು ಏನದು ಇಮೇಜ್ ಡೌನ್ಲೋಡ್ ಮಾಡಿದ ತಕ್ಷಣ ಅದು ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಮೊಬೈಲಿರುವಂತಹ ಎಲ್ಲ ಡಾಟಾವನ್ನು ಯಾರು ಕಳಿಸಿರ್ತಾರೆ ನೋಡಿ ಸ್ಕ್ಯಾಮರ್ಸ್, ಅವ್ರಿಗೆಲ್ಲನೂ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಇಮಿಡಿಯೇಟಾಗಿ ನಿಮ್ಮ ಒಂದು ಫೋನು ಅವ್ರ ಕಂಟ್ರೋಲಿಗೆ ಹೋಗ್ಬಿಡುತ್ತೆ. ನಿಮ್ಮ ಮೊಬೈಲಿರುವಂಥ ಎಲ್ಲ ಡಾಟಾಗಳನ್ನು ಅವ್ರ ಆ್ಯಕ್ಸೆಸ್ನ ತೊಗೊಂಡು ಮಿಸ್ಯೂಸ್ ಕೂಡ ಮಾಡ್ಕೊತಾರೆ, ಜೊತೆಗೆ ನಿಮ್ಮ ಮೊಬೈಲಿರುವಂಥ ಬ್ಯಾಲೆನ್ಸನ್ನು ಖಾಲಿ ಮಾಡ್ತಾರೆ. ಹೌದು, ಇವಾಗ ಹೊಸದಾಗಿ ಇದೊಂದು ಸ್ಕ್ಯಾಮ್ ಸ್ಟಾರ್ಟ್ ಮಾಡ್ರೆ, ಬರೀ ಇಮೇಜನ್ನು ಕಳಿಸೋ ಮುಖಾಂತರ ನಿಮಗೊಂದು ಮಾಲ್ವೇರ್ನ ಇನ್ಸ್ಟಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ. ಅದಕ್ಕೆ ನೋಡಿರಿ, ಯಾರು ನಿಮ್ಗೆ ಅನ್ನೋನ್ ನಂಬರ್ ಆಗಿರ್ಬೋದು ಅಥವಾ ಯಾರಾದರೂ ನಿಮಗೆ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಗೊತ್ತಿಲ್ಲದವರು ಅದನ್ನು ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆಗೆ 10 ಸಲ ವಿಚಾರ ಮಾಡಿರಿ. ಜೊತೆಗೆ ತುಂಬ ಜನ ಏನು ಮಾಡಿಬಿಟ್ಟಿರ್ತಾರಪ್ಪ ಅಂದ್ರೆ ಆಟೋಮೆಟಿಕ್ ಡೌನ್ಲೋಡ್ ಕೊಟ್ಬಿಟ್ಟಿರ್ತಾರೆ. ಅಂದ್ರೆ ಯಾರಾದರೂ ಅವ್ರ ಫ್ರೆಂಡ್ಸು ಡೈಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ಇಮೇಜ್ ಕಳಿಸ್ತಾ ಇರ್ತಾರೆ, ಅಥವಾ ಹುಟ್ಟಿದ ಹಬ್ಬಕ್ಕೆ ಅಥವಾ ಯಾವುದಾದ್ರು ಹಬ್ಬ ಇದ್ರಪ್ಪ ಅಂತಂದ್ರೆ ಅದನ್ನು ಇಮೇಜ್ಗಳನ್ನ ಕಳಿಸ್ತಾ ಇರ್ತಾರೆ, ವಿಶಸ್ ಕೆಲವೊಂದಿಷ್ಟು ಮೋಟಿವೇಶನ್ ಇಮೇಜಸ್ ಕೂಡ ಕಳಿಸ್ತಾ ಇರ್ತಾರೆ. ಅದನ್ನು ಏನು ಮಾಡ್ತಾರೆ, ಆಟೋಮೆಟಿಕ್ ಒಂದಿಷ್ಟು ಜನ ಇಟ್ಬಿಟ್ಟಿರ್ತಾರೆ, ಗೊತ್ತಿಲ್ಲದ್ರೂ ಆಟೋಮೆಟಿಕ್ ಇಟ್ಬಿಟ್ಟಿರ್ತಾರೆ. ಸೊ ಅದನ್ನು ಆಟೋಮೆಟಿಕ್ ಇರೋದನ್ನು ಮೊದಲು ತೆಗೆದುಬಿಟ್ರಿ. ಅದು ಹೆಂಗೆ ತೆಗೆದಪ್ಪ ಅಂತಂದ್ರೆ, ವಾಟ್ಸಪ್ ಓಪನ್ ಮಾಡಿರಿ, ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿರಿ, 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿರಿ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿರಿ, ಅಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇರುತ್ತೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಫುಲ್ ಕೆಳಗೆ ಈ 3 ಆಪ್ಷನ್ ಏನೈತೆ ನೋಡಿರಿ, ಆ 3 ಆಪ್ಷನು ನೋ ಮೀಡಿಯಾ ಅಂತ ಇರಬೇಕು. ಅದು ಒಂದೊಂದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಏನಾರ ವಿಡಿಯೋ ಆಡಿಯೋ ಅಥವಾ ಇಮೇಜ್ ಅಂತ ಏನು ಇರುತ್ತಲ್ಲ ಅದ್ಮೇಲೆ ಚೆಕ್ ಮಾರ್ಕ್ ಇತ್ತಪ್ಪ ಅಂದ್ರೆ ಅದನ್ನ ಚೆಕ್ ಮಾರ್ಕ್ ತೆಗೆದು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. 3 ಹಂಗೆ ಮಾಡಿರಿ, ಚೆಕ್ ಮಾರ್ಕ್ ಯಾವುದಕ್ಕೂ ಕೊಡಕ್ಕೆ ಹೋಗ್ಬೇಡ್ರಿ. ಸೊ ಅಂದಾಗ ನಿಮ್ಮ ಒಂದು ಯಾವುದೇ ಒಂದು ಇಮೇಜ್ ಬಂದರೂ ಅದು ಯಾವುದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಲ್ಲ. ಸೊ ಫಸ್ಟ್ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊರಿ, ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ತಾನಾಗಿ ಡೌನ್ಲೋಡ್ ಆಗಿ ಅದೇನು ಗ್ಯಾಲರಿ ಒಳಗೆ ಸೇವ್ ಆಗ್ಬಿಡುತ್ತಪ್ಪ ಅಂದ್ರೆ ನಿಮ್ಮ ಒಂದು ಫೋನ್ ಹ್ಯಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವಿಚಾರ ಮಾಡಿರಿ. ನೋಡಿರಿ, ಇವಾಗ ಯಾವುದು ಸ್ಕ್ಯಾಮ್ ಅಂತ ಹೆಂಗೆ ಕಂಡುಹಿಡಿದು ಅಂತ ಕೇಳಿದ್ರೆ, ನೋಡಿರಿ, ನಿಮ್ಗೆ ಆಲ್ಮೋಸ್ಟ್ ಸ್ಕ್ಯಾಮ್ ಮಾಡೋರು ಅಥವಾ ನಿಮಗೆ ಇನ್ನೂ ಒಂದು ಲಿಂಕ್ಸ್ ಅಥವಾ ಈ ಥರ ಫೋಟೋಸ್ ಕಳಿಸೋರು ನಿಮ್ಮ ಫ್ರೆಂಡ್ಸ್ ಅಂತೂ ಆಗಿರಲ್ಲ, ಯಾವುದೋ ಅನ್ನೋನ್ ನಂಬರಿಂದಾನೆ ಬಂದಿರ್ತೈತಿ. ಜೊತೆಗೆ ಯಾವುದೋ ಒಂದು ಈಗ ಅಕಸ್ಮಾತ್ ಏನೋ ಆರ್ಡರ್ ಮಾಡಿರ್ತೈತಿ ಅಥವಾ ಏನೋ ಒಂದು ಡೆಲಿವರಿಯಿಂದ ಬಂದರೂ ಆ ಥರದ್ದು ಬರ್ಬೋದು. ಬಟ್ ಅವು ಕೆಲವೊಂದಿಷ್ಟು ಜೆನ್ಯೂನ್ ಇರ್ತವೆ. ಅಂದ್ರೆ ಫ್ಲಿಪ್ಕಾರ್ಟದ್ದು ಅಥವಾ ಅಮೆಝಾನ್ದಾಗಿರ್ಬೋದು ಅಥವಾ ಬ್ಲೂ ಡಾಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸರ್ವಿಸ್ ಇರುತ್ತೆ ನೋಡ್ರಿ ಡೆಲಿವರಿ ಕೊಡುವಂಥದ್ದು, ಅದು ನಿಮಗೆ ಮೆಸೇಜ್ ಬಂತಪ್ಪ ಅಂತಂದ್ರೆ ಅದು ಒಂದೊಂದು ಇಮೇಜು ಇರುತ್ತೆ, ಒಂದೊಂದು ಆಲ್ಮೋಸ್ಟ್ ಬರೆದ ಕಳಿಸ್ತಾರೆ, ಜೊತೆಗೆ ಒಂದು ಇಮೇಜು ಕಳಿಸಿರ್ತಾರೆ ಅವರು. ಸೊ ಇಮೇಜನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಜೆನ್ಯೂನ್ ಇತ್ತಪ್ಪ ಅಂತಂದ್ರೆ ಮೇಲ್ಗಡೆ ಟಿಕ್ ಮಾರ್ಕ್ ಇರುತ್ತೆ, ಅವ್ರದ್ದು ಜೆನ್ಯೂನ್ ಇತ್ತಪ್ಪ ಅಂತಂದ್ರೆ. ಕೆಲವೊಂದಿಷ್ಟು ಫೇಕ್ ಆಗುವಂಥ ಚಾನ್ಸಸ್ಸು ಇರ್ತಾವೆ, ಬಟ್ ಅದು ಏನಿರುತ್ತೆ, ಹೆಸರು ಚೇಂಜ್ ಇರುತ್ತೆ. ಅಂದ್ರೆ ಫ್ಲಿಪ್ಕಾರ್ಟ್ ಇರೋದು ಫ್ಲಿಪ್ಕಾರ್ಟ್ ಅಂತ ಇರುತ್ತೆ, ಅಥವಾ ಅಮೆಜಾನ್ ಅಂತ ಇರುತ್ತೆ. ಈ ಥರ ಏನೋ ಹೆಸರು ಚೇಂಜ್ ಮಾಡಿಕೊಂಡು ನಿಮ್ಗೆ ಫೇಕ್ ಮಾಡ್ತಾರೆ, ಹೊರತಾಗಿ ಎಕ್ಸಾಕ್ಟ್ ಕಂಪ್ನಿ ಹೆಸರು ಇಟ್ಕೊಂಡು ಇದು ಮಾಡೋದು. ಯಾಕಂದ್ರೆ ವಾಟ್ಸಪ್ನಾಗ ಬಿಸ್ನೆಸ್ ಅಕೌಂಟು ಪರ್ಸ್ನಲ್ ಅಕೌಂಟ್ ಇರುತ್ತೆ, ಬಿಸ್ನೆಸ್ ಅಕೌಂಟ್ ಇರ್ತವೆ ಇವರೆಲ್ಲ. ಸೊ ಬಿಸ್ನೆಸ್ ಅಕೌಂಟ್ ಇದ್ರೆ ಅವ್ರಿಗೆ ವೆರಿಫೈ ಮಾಡಿ ಅವ್ರಿಗೆ ಕೊಡ್ತಾರೆ, ಅವ್ರದ್ದೆಲ್ಲ ಮೊಬೈಲ್ ನಂಬರು ಅಥವಾ ಈ ಥರದ್ದೆಲ್ಲನೂ ವೆರಿಫೈ ಮಾಡಿ ಅವರಿಗೆ ಕೊಟ್ಟಿರ್ತಾರೆ. ಸೊ ಆ ಥರ ಎಲ್ಲ ಸ್ಕ್ಯಾಮ್ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಈ ಥರದ್ದು ಏನಾದರೂ ಅಕಸ್ಮಾತ್ ಡೆಲಿವರಿದು ಏನಾದ್ರು ಬಂದಪ್ಪ ಅಂದರೆ ಫಸ್ಟ್ ಮೇಲೆಗಡೆ ಇರುವಂಥ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಇದೆ ಎಲ್ಲ ಚೆಕ್ ಮಾಡ್ಕೊರಿ, ಆಮೇಲೆ ಬೇಕಾದ್ರೆ ನೀವು ಪ್ರೊಸೀಡ್ ಮಾಡ್ಬೋದು. ಇಲ್ಲಾಂದ್ರೆ ಸುಮ್ಮನೆ ಇಗ್ನೋರ್ ಮಾಡೋದು ಬೆಸ್ಟ್. ಆಲ್ಮೋಸ್ಟ್ ಎಲ್ಲರೂ ಟೆಕ್ಸ್ಟ್ ಮುಖಾಂತರನ ಕಳಿಸ್ತಾರೆ, ಯಾರೂ ಇಮೇಜ್ ಮುಖಾಂತರ ಯಾರು ಏನೂ ಕಳಿಸಲ್ಲ. ಸೊ ಹೆದರೋ ಅವಶ್ಯಕತೆ ಇಲ್ಲ. ಬಟ್ ಯಾರಾದರೂ ಕಳಿಸಿದ್ರೆ ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಂಡ್ಬಿಟ್ರೆ, ಅದು ಸ್ಪೆಲ್ಲಿಂಗ್ ಗಿಲ್ಲಿಂಗು ಅಥವಾ ಕರೆಕ್ಟ್ ಐತಿಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಂಡು ನೀವು ಪ್ರೊಸೀಡ್ ಮಾಡ್ಬೋದು. ಸೊ ಇನ್ಮೇಲೇನಾದರೂ
ಇಮೇಜ್ ಕೂಡ ಬಂದ್ರೂ ಕೂಡ ಬಹಳ ಹುಷಾರಾಗಿರ್ಬೇಕು. ಇವಾಗ ಆಡಿಯೋದಲ್ಲೂ ಇಟ್ಟು ಕಳಿಸ್ಬೋದು. ತುಂಬ ಜನ ಯಾರೋ ಒಂದು ಅನ್ನೋನ್ ಬಂತು, ಅದು ಆಡಿಯೋ ಸೆಂಡ್ ಮಾಡಿದ್ರು ಅಥವಾ ಇಮೇಜ್ ಸೆಂಡ್ ಮಾಡಿದರು, ವಿಡಿಯೋ ಸೆಂಡ್ ಮಾಡಿದರು. ಅದನ್ನು ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ 10 ಸಲ ವಿಚಾರ ಮಾಡಿರಿ. ಮೊದಲೇನಾಗ್ತಿತ್ತಪ್ಪ ಅಂದ್ರೆ ಲಿಂಕ್ ಮುಖಾಂತರ ನಿಮ್ಗೆ ಸ್ಕ್ಯಾಮ್ ಮಾಡ್ತಾಯಿದ್ರು. ಬಟ್ ಇವಾಗ ಫುಲ್ ಅಪ್ಡೇಟ್ ಆಗಿಬಿಟ್ಟೈತಿ. ಜಸ್ಟ್ ಒಂದು ಇಮೇಜು ಅಥವಾ ಆಡಿಯೋ ಅಥವಾ ವಿಡಿಯೋ ಯಾವುದು ಕಳಿಸಿದ್ರು ಕೂಡ ಅದರೊಳಗೊಂದು ಮ್ಯಾಲ್ವೇರ್ ಇನ್ಸ್ಟಾಲ್ ಮಾಡಿಬಿಟ್ಟಿರ್ತಾರೆ. ಅದು ನೀವು ಬರೀ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಗ್ಯಾಲರಿ ಒಳಗೆ ಸೇವ್ ಆದ್ರೆ ಸಾಕು, ಇಮ್ಮಿಡಿಯೇಟಾಗಿ ಆನ್ ಆಗಿ ಇಮ್ಮಿಡಿಯೇಟಾಗಿ ಅದು ನಿಮ್ಮ ಒಂದು ಎಲ್ಲ ಡಾಟಾನ ಆಕ್ಸೆಸ್ ಮಾಡಿ ಅವ್ರಿಗೆ ಕೊಟ್ಬಿಡುತ್ತೆ. ಸೊ ಹುಷಾರಾಗಿರಿ, ಮೊದಲು ಹೋಗಿ ಈ ಸೆಟ್ಟಿಂಗ್ನ ಆನ್ ಮಾಡ್ಕೊರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿರಿ. ಯಾಕಂದ್ರೆ ಅವ್ರದ್ದು ಫೋನ್ ಹ್ಯಾಕ್ ಆಗುವಂಥ ಚಾನ್ಸಸ್ಸನ್ನು ಕಮ್ಮಿ ಮಾಡಿರಿ ಈ ಒಂದು ವಿಡಿಯೋ ಶೇರ್ ಮಾಡೋ ಮುಖಾಂತರ. ಸೊ ಅವ್ರು ಮತ್ತು ಡಾಟಾ ಎಲ್ಲ ಏನಪ್ಪ ಅದು ಲೀಕ್ ಆಗಿ ಅವ್ರು ಮತ್ತು ಇಂದ ನಿಮಗೆ ಬರಬಾರ್ದು ಮತ್ತು ಈಗ ಯಾವುದೋ ಮೆಸೇಜಸ್ಗಳು. ಸೊ ಆ ಥರನೂ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಇವಾಗ ಅವ್ರದ್ದು ಡಾಟಾ ಎಲ್ಲ ತೊಗೊಂಡಿರ್ತಾರಲ್ಲ, ಸೊ ಅವರ ಮೆಸೇಜ್ ಮಾಡಿರೋ ರೀತಿ ನಿಮಗೆ ಮೆಸೇಜ್ ಮಾಡಿ ಫೋಟೋ ಗಿಟೋ ಏನಾದ್ರು ಕಳಿಸ್ಬಿಟ್ರೆ ಡೌನ್ಲೋಡ್ ಮಾಡ್ಕೊಂಡು ಹಂಗೆ ಆಗ್ಬಾರ್ದು ಸಂಬಂಧ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿರಿ, ಅವ್ರಿಗೂ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರೋ ಅಂತ ಹೇಳ್ರಿ. ಈ ವಿಡಿಯೋ ಇಷ್ಟ ಅಂತ ಅಂದ್ಕೊಂಡಿನಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಾನು ಖಂಡಿತವಾಗಿ ಡಿಸ್ಲೈಕ್ ಮಾಡಿರಿ. ಮತ್ತೆ ಬಟ್ಟೆಗೆ ನಿಮ್ಮನ್ನು ಮುಂದಿಡೋದಕ್ಕೆ ಅಲ್ಲಿವರೆಗೂ ಟೇಕ್ ಇಟ್, ಟಾಟಾ, ಬಾಯ್.